ಸ್ಯಾಂಟೋರಿನಿ ಸ್ವರ್ಗ ಇದ್ದಂಗೆ. ಇಲ್ಲಿ ಜಾಗಕ್ಕಿಂತ ಜಾಸ್ತಿ ನಿಮ್ಮನ್ನ ಅಟ್ರಾಕ್ಟ್ ಮಾಡೋದು ಜನಗಳ ಹಾಸ್ಪಿಟಾಲಿಟಿ ಮತ್ತೆ ಕ್ಲೆನ್ಲಿನೆಸ್. ಇದು ಐಲ್ಯಾಂಡ್ ಆಗಿರೋದ್ರಿಂದ ಇದಕ್ಕೆ ರೀಚ್ ಆಗೋದಕ್ಕೆ ಬೋಟಲ್ಲಿ ಬರಲೇಬೇಕು. ಸೊ ನಾವು ಕ್ರೂಸಲ್ಲಿ ಇಳಿದ್ಬಿಟ್ಟು ಇಲ್ಲಿಗೆ ಬೋಟ್ ತಗೊಂಡ್ವಿ. ನಮ್ಮ ಚಿಕ್ಕ ಹುಡುಗನ್ಗೆ ರೈಡ್ ಮಾಡೋಕೆ ಸ್ವಲ್ಪ ಬೇರೆ ಕೊಟ್ಟಿದ್ರು. ಸ್ಯಾಂಟೋರಿನಿನ ಆದಷ್ಟು ಸಂಜೆ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಟೈಮ್ ರೆಸ್ಟ್ರಿಕ್ಷನ್ ಇತ್ತು, ಅದರಿಂದ ನಾವು ಮಧ್ಯಾಹ್ನನೇ ಹೋಗಬೇಕಾಗಿತ್ತು. ಬಟ್ ಇದು ನಮಗೆ ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ನಾವು ಫುಲ್ ಡೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಳೆದಿದ್ವಿ. ಈ ಸರಿನೂ ಸಾಯಂಕಾಲ ತನಕ ಟೈಮ್ ಇತ್ತು. ಬಟ್ ಆದರೆ ಇಲ್ಲಿನ ಮಠ ಮಧ್ಯಾಹ್ನದ ಬಿಸಿಲು ಅಷ್ಟು ಸುಲಭ ಅಲ್ಲ. ಇಂಡಿಯಾದಲ್ಲಿ ಬಿಸಿಲು ಸುಡುತ್ತೆ, ಇಲ್ಲಿ ಉರಿಯುತ್ತೆ. ಸೊ ಛತ್ರಿ, ಹ್ಯಾಟು, ಸನ್ ಗ್ಲಾಸು ಇದೆಲ್ಲ ಮಸ್ಟು. ಇದಿಲ್ದಂಗೆ ನೀವು ಬಂದರೆ ಬಿಸಿಲಲ್ಲಿ ಸುಟ್ಟು ಬೆಂದು ಬದನೆಕಾಯಿ ಹಾಕ್ತೀರಾ. ಸ್ಯಾಂಟೋರಿನಿಯಲ್ಲಿ ಮೇನ್ ಅಟ್ರಾಕ್ಷನ್ಸ್ ಅಂದರೆ ಆ ಬ್ಲೂ ಕ್ಯಾಪ್ಡ್ ಹೌಸಸ್ಸು. ಬಟ್ ಅಲ್ಲಿಗೆ ನಡ್ಕೊಂಡು ಹೋಗುವಾಗ ನಿಮಗೆ ಚಿಕ್ಕ ಚಿಕ್ಕ ಆಲಿವೇಸ್ ಕಾಣುತ್ತೆ. ಅದರಲ್ಲಿ ನೀವು ನೋಡಿದ್ರೆ ಅಲ್ಲೇ ಮನೆಗಳಿರುತ್ತೆ, ಅಲ್ಲೇ ಅವ್ರು ಜನ ಜೀವನ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ನೀವು ಸೌಂಡ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಮಾತಾಡುವಾಗ ಕೂಗದೆ ಇದ್ದರೆ ಅವ್ರಿಗೂ ಮನೆಯವ್ರಿಗೆ ನೆಮ್ಮದಿ ಇರುತ್ತೆ. ಬಟ್ ಮುಂದಕ್ಕೆ ಹೋಗ್ತಾ ಅಲ್ಲಿ ನೋಡಿ ಚಿಕ್ಕದೊಂದು ಡೋರ್ ಕಾಣುತ್ತೆ. ಅಲ್ಲಿ ಹೋದರೆ ನೀವು ಒಳಗಡೆ ದೊಡ್ಡ ಮನೆಯೇ ಇರುತ್ತೆ, ಅಥವಾ ಕೆಲವೊಂದು ಸರಿ ಅದು ರೆಸಾರ್ಟು ಅಥವಾ ರೆಸ್ಟೋರೆಂಟ್ ಆಗಿರುತ್ತೆ. ನೋಡ್ರಿ, ಈ ಥರ ಮುನಿಸಿಪಲ್ ವರ್ಕರ್ ಕೂಡ ಎಷ್ಟು ಕ್ಲೀನಾಗಿ ಟಿಪ್ ಟಾಪಾಗಿ ಬರ್ತಾ ಇರ್ತಾರೆ. ಬೇಸಿಕಲಿ ಈ ಕ್ಲೀನ್ಲಿನೆಸ್ ಚೆನ್ನಾಗಿರೋದಕ್ಕೆ ಜನಗಳದ್ದು ಸೆಲ್ಫ್ ಅವೇರ್ನೆಸ್ಸು ಮತ್ತು ಈ ಥರ ಲೋಕಲ್ ಅಥಾರಿಟೀಸು ಎಫಿಷಿಯೆಂಟಾಗಿ ಕೆಲಸ ಮಾಡೋದು ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಇದೊಂದು ಕೆಫೆ. ಇಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಈ ಮಠ ಮಧ್ಯಾಹ್ನ ಅದಕ್ಕೆ ಯಾರೂ ಇಲ್ಲ. ಬಟ್ ಜನರಲ್ಲಾಗಿ ಈವ್ನಿಂಗ್ಸಲ್ಲಿ ತುಂಬ ಜನ ಇರ್ತಾರೆ. ಸೊ ನೀವು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಎಷ್ಟೊಂದು ಈ ಥರ ಶಾಪ್ಸ್ ಕಾಣುತ್ತೆ. ಅಲ್ಲಿ ಚಿಕ್ಕ ಸಾವರಿನ್ಸ್ ಇರುತ್ತೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು. ಹೋಲ್ ಡೇ ಆ್ಯಕ್ಟಿವಿಟೀಸ್ಗೆ ಏನು ತೊಂದರೆ ಏನಿಲ್ಲ. ಬಟ್ ಮಧ್ಯಾಹ್ನ ಬಿಸಿಲಲ್ಲಿ ಹೋಗೋದು ಕಷ್ಟ ಇದೆ. ನಾನು ಹೇಳೋದು ನಿಮಗೆ ಜಾಸ್ತಿ ಅನ್ನಿಸ್ಬೋದು. ಅಲ್ಲಿಗೋದಾಗ ನಿಮ್ಮದೇ ಯಾವಾಗ ಬರ್ನ್ ಆಗುತ್ತೋ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಜನ ಗಂಟೆಗೆ 2 ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅಷ್ಟೊಂದು ಸ್ವೀಟ್ ತಿನ್ನೋದೇನು ಒಳ್ಳೇದಲ್ಲ, ಕೆಲವೊಂದು ಸರಿ ಓಕೆ. ಸೊ ನೀವು ಫಸ್ಟ್ ಟೈಮ್ ಸ್ಯಾಂಟೋರಿನಿಗೆ ಹೋಗ್ತಾ ಇದ್ದರೆ ಅಲ್ಲೊಂದು ಫೋಟೋ ಪ್ಯಾಕೇಜ್ ತೊಗೊಳೋದು ತುಂಬ ಒಳ್ಳೆಯದು. ಯಾಕಂತಂದರೆ ಒಂದು ಲೊಕೇಶನ್ ತುಂಬ ಚೆನ್ನಾಗಿದೆ, ಮತ್ತು ಅಲ್ಲಿನ ಫೋಟೋಗ್ರಾಫರ್ಸ್ಗೆ ಒಳ್ಳೊಳ್ಳೆ ಜಾಗಗಳು ಗೊತ್ತಿರುತ್ತೆ, ಕ್ರೌಡ್ ಕಡಿಮೆ ಎಲ್ಲಿದೆ ಅಂತ ಗೊತ್ತಿರುತ್ತೆ, ಮತ್ತು ಗೋಲ್ಡನ್ ಅವರ್ ಲೈಟಿಂಗು ಎಷ್ಟು ಗಂಟೆಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿರುತ್ತೆ. ಸೊ ನೀವು ಫೋಟೋ ಪ್ಯಾಕೇಜ್ ತೊಗೊಳೋದ್ರಿಂದ ಅಮೇಝಿಂಗ್ ಫೋಟೋಸ್ ಬರೋದಂತೂ ಗ್ಯಾರಂಟಿ. ಕೆಲವೊಂದು ರೆಫರೆನ್ಸ್ ಫೋಟೋಸ್ ಹಾಕ್ತೀನಿ, ಚೆಕ್ ಮಾಡಿ. ಯುರೋಪಲ್ಲಿ ಜನ ಹಾಕೋ ಬಟ್ಟೆನೇ ಒಂಥರ ಚಿತ್ರ ಹಾಗೂ ವಿಚಿತ್ರ. ಎನಿವೇಸ್, ಈ ರೋಡ್ಗಳಲ್ಲಿ ಒಂದು ಚಿಕ್ಕ ಸೈಕಲ್ ಕೂಡ ಪಾಸ್ ಆಗಲ್ಲ. ಸೊ ಜನ ನಡ್ಕೊಂಡೇ ಓಡಾಡಬೇಕು. ಮೇ ಬಿ ಅದಕ್ಕೆ ಅನಿಸುತ್ತೆ ವೆಯ್ಟು ಜಾಸ್ತಿ ಗೈನ್ ಆಗಲ್ಲ. ಇಲ್ಲ ಅಂದರೆ ನಮ್ಮ ದೇಶದಲ್ಲಿ ಇದ್ದಂಗೆ ಟಾರ್ ಇರೋ ಕಡೆ ಎಲ್ಲ ಕಾರ್ ತೊಗೊಂಡೋಗ್ತೀವಿ. ಇಲ್ಲಿ ನೋಡಿ ಯಾರೋ ಒಬ್ಬರು ನಮ್ಮ ಥರನೇ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಹೆಣ್ಮಕ್ಳಿಗೆ ವಾಕಿಂಗ್ ಮಾಡಿ ಟಯರ್ಡ್ ಆಗಿರುತ್ತೆ, ಸ್ವಲ್ಪ ಶಾಪಿಂಗ್ ಮಾಡಲಿ ಅಂತ ಬೇಜಾನ್ ಅಂಗಡಿ ಇಟ್ಟಿದ್ದಾರೆ. ಅಲ್ಲಿ ನೋಡಿ ಬೆಕ್ಕು ದಾರಿಲಿ ಹಿಂಗೆ ಓಡಾಡ್ತಾ ಇದೆ. ಸಂಜೆ ಆಗ್ತಾ ಇಟ್ಟೊಂದು ಕಲರೇ ಚೇಂಜ್ ಆಗುತ್ತೆ, ಆ ವೈಬು ಬಿಲ್ಡಪ್ ಆಗುತ್ತೆ, ಎಲ್ಲ ಕಡೆ ಮ್ಯೂಸಿಕ್ ಜಾಸ್ತಿ ಆಗುತ್ತೆ, ಜನಗಳಲ್ಲೂ ಒಂಥರ ಎನರ್ಜಿ ಬರುತ್ತೆ. ನಿಮಗೆ ಫೋಟೋ ಲೊಕೇಶನ್ಸ್ಗೆ ಏನು ಕಡಿಮೆ ಇಲ್ಲ. ಸೊ ಬೇಕಂದರೆ 1-2 ಎಕ್ಸ್ಟ್ರಾ ಕಾಸ್ಟ್ಯೂಮ್ ತೊಗೊಂಡೋಗಿ. ಇದು ಒನ್ ಆಫ್ ದ ಮೇನ್ ಬ್ಲೂ ಕ್ಯಾಪ್ಡ್ ಫೋಟೋ ಸ್ಪಾಟು. ಇದರಲ್ಲಿ ಒಂದು ಸ್ವಲ್ಪ ಸೈಡ್ ಆ್ಯಂಗಲ್ಗೆ ಬಂದರೆ ಈ ಥರದ ಬ್ಲೂ ಕ್ಯಾಪ್ಸು 3 ಇದೆ. ಆ 3 ಒಂದೇ ಲೈನಲ್ಲಿ ಕಾಣುತ್ತೆ. ಕೆಲವೊಂದು ಫೋಟೋ ಲೊಕೇಶನ್ಸ್ ಅಂದರೆ ಈ ಕೆಫೆ, ಕಾಫಿ ತೊಗೊಂಡ್ರೆ ಆರಾಮಾಗಿ ಒಂದಿಷ್ಟು ಫೋಟೋ ತಗೊಂಡು ಹೋಗ್ಬೋದು. ಈ ಥರ ಫೋಟೋ ಸ್ಪಾಟ್ಸು ದಾರಿನಲ್ಲಿ ತುಂಬ ಸಿಗುತ್ತೆ. ಆಮೇಲೆ ಆಲಿವೇನಲ್ಲಿ ಸ್ಲೋ ಮೋಷನಲ್ಲಿ ಶೂಟ್ ಮಾಡಿ ಅದರ ಎಫೆಕ್ಟೇ ಒಂಥರ ಬೇರೆ ಆಗಿ ಬರುತ್ತೆ. ಈ ವಿಡಿಯೋದು ಇನ್ನೂ ಪಾರ್ಟ್ 2 ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಎಷ್ಟೊಂದು ಐಲ್ಯಾಂಡ್ಸ್ ಟೂರ್ ಇದೆ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ಕ್ವೆಶ್ಚನ್ ಕೇಳಿ.